ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನೀವು ಶಿಕ್ಷಕರಾಗಬೇಕು ಅಥವಾ ಟೀಚಿಂಗ್ ಫೀಲ್ಡಿಗೆ ಇಳಿಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಹಾಗಿದ್ರೆ ನಿಮಗಿದು ಒಂದು ಸಿಹಿ ಸುದ್ದಿ. ಏನಪ್ಪ ಅದು ಅಂದರೆ 13,000 ಶಿಕ್ಷಕರ ನೇಮಕಾತಿ ಆಗ್ತಿದೆ ಈ ವರ್ಷ. ಸೊ ರಾಜ್ಯ ಸರ್ಕಾರದ ದೊಡ್ಡ ಘೋಷಣೆ ಇದು. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವೇನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಸೊ 13,000 ಶಿಕ್ಷಕರ ನೇಮಕಾತಿ ಆಗ್ತಿದೆ ಈ ವರ್ಷ. ಸೊ ರಾಜ್ಯ ಸರ್ಕಾರದ ದೊಡ್ಡ ಘೋಷಣೆ ಇದು. ಸೊ ಸಚಿವ ಮಧು ಬಂಗಾರಪ್ಪರವರು ಈ ರೀತಿಯಾಗಿ ನುಡಿದಿದ್ದಾರೆ. ಸೊ ರಾಜ್ಯ ಸರ್ಕಾರದಿಂದ 13,000 ಶಿಕ್ಷಕರ ನೇಮಕಾತಿ ಆಗ್ತಿದೆ. ಏನಲ್ಲ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿವರಗಳನ್ನ ಈ ಒಂದು ವಿಡಿಯೋದಲ್ಲಿ ನೀಡ್ತೇನೆ. ಸೊ ರಾಜ್ಯ ಸರ್ಕಾರವು 13,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವ ಮಧು ಬಂಗಾರಪ್ಪ ಅವರು ಘೋಷಿಸಿದ್ದಾರೆ. ಸೊ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಶಿವಮೊಗ್ಗದಲ್ಲಿ ನಡೆದ ಈ ಒಂದು ಕ್ರೀಡಾ ಸ್ಪರ್ಧೆಗಳ ಉದ್ಘಾಟನೆ ಸಮಾರಂಭದಲ್ಲಿ ಈ ಒಂದು ಮಾತನ್ನು ಹೇಳಿದರು. ಸೊ 13,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೇವೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಬಿಕಾಸ್ ನಿಮಗೆ ಏನೂ ಕೂಡ ಅರ್ಥವಾಗೋದಿಲ್ಲ ಸ್ಕಿಪ್ ಮಾಡಿ ನೋಡಿದ್ರೆ, ಓಕೆನಾ. ಸೊ ಶಿಕ್ಷಕರ ನೇಮಕಾತಿ ಮತ್ತು ನೌಕರರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತೇನೆ ಅಂತ ಕೂಡ ಅವರು ಹೇಳಿದರು. ಸೊ ಸಚಿವರ ಪ್ರಕಾರ ಮುಂದಿನ 1 ವರ್ಷದೊಳಗೆ ನೌಕರರ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಸೊ ಇದರ ಭಾಗವಾಗಿ 13,000 ಖಾಲಿ ಹುದ್ದೆಗಳಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೊ ಈ ಒಂದು ಬ್ಯಾಕ್ಲಾಗ್ ನೇಮಕಾತಿಗಳು ಕೂಡ ಆಗಿದೆ. ಸೊ ಇಂದಿನ ಖಾಲಿ ಹುದ್ದೆಗಳು ತ್ವರಿತವಾಗಿ ಪೂರೈಸಲಾಗುವುದು ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ವೇತನ ಮತ್ತು ಪಿಂಚಣಿ ಸುಧಾರಣೆಗೆ ಹೊಸ ನೀತಿಗಳನ್ನು ಕೂಡ ರೂಪಿಸಲಾಗುತ್ತೆ ಅಂತ ಅವರು ಕೂಡ ಹೇಳಿದರು. ಸೊ ನೌಕರರ ಕಲ್ಯಾಣಕ್ಕಾಗಿ ಹೊಸ ಯೋಜನೆಗಳು ಕೂಡ ನಾವು ತರ್ತೇವೆ. ಸೊ ಆರೋಗ್ಯ ಸಂಜೀವಿನಿ ಯೋಜನೆ, ಅದಂದರೆ ರಾಜ್ಯದ 4.5 ಲಕ್ಷ ನೌಕರರು ಮತ್ತು ಅವರ ಕುಟುಂಬಗಳು ಈ ಯೋಜನೆಯಿಂದ ಲಾಭ ಪಡೆಯುತ್ತಾರೆ ಅಂತ ಕೂಡ ಹೇಳಿದರು. ಸೊ ವಿಮಾ ಸೌಲಭ್ಯವನ್ನು ಕೂಡ ಕೊಡ್ತೇವೆ. ರಾಷ್ಟ್ರೀಯ ಬ್ಯಾಂಕ್ಗಳಿಗೆ ಸಹಕಾರದಿಂದ 1.20 ಕೋಟಿ ರೂಪಾಯಿ ವಿಮಾ ಕವರೇಜ್ ಕೂಡ ನೀಡ್ತೇವೆ ಅಂತ ಕೂಡ ಹೇಳಿದರು. ಸೊ ಹಳೆ ಪಿಂಚಣಿ ವ್ಯವಸ್ಥೆ ಮರಳಲಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಹೊಸ ಪಿಂಚಣಿ ಪದ್ಧತಿಯನ್ನು ರದ್ದುಗೊಳಿಸಿ ಹಳೆ ವ್ಯವಸ್ಥೆಯನ್ನು ಪುನಃ ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಇದೆಲ್ಲವೂ ಕೂಡ ಶಿಕ್ಷಕರಿಗೆ ಸಂಬಂಧಿಸಿದ್ದು. ಸೊ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಮಹತ್ವ ಕೊಡ್ತೇವೆ ಅಂತ ಹೇಳಿದರು. ಸಚಿವರು ನೌಕರರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಭಾಗವಹಿಸುವಂತೆ ಪ್ರೋತ್ಸಾಹಿಸಿದರು. ಸೊ ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಏಪ್ರಿಲ್ ಮಾಸದಲ್ಲಿ ಶಿವಮೊಗ್ಗದಲ್ಲಿ ಕೂಡ ನಡೆಯಲಿದೆ ಅಂತ ಕೂಡ ಅವರು ಹೇಳಿದರು ಮೊನ್ನೆ. ಸೊ ಯುರೋಪಿಯನ್ ಪ್ರೀಮಿಯರ್ ಲೀಗ್ ಸಹಯೋಗದಲ್ಲಿ 60 ಕ್ರೀಡಾಪಟುಗಳಿಗೆ ಮಾಸ್ಟರ್ ತರಬೇತಿ ಕೂಡ ಕೊಡ್ತೇವೆ ಅಂತ ಹೇಳಿದರು. ಸೊ ಈ ಒಂದು ರಾಜ್ಯ ಸರ್ಕಾರವು ನೌಕರರ ಕಲ್ಯಾಣ ಮತ್ತು ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಗಂಭೀರವಾಗಿ ಕೆಲಸ ಮಾಡ್ತೀವಿ. ಸೊ 13,000 ಶಿಕ್ಷಕರ ನೇಮಕಾತಿ, ಆರೋಗ್ಯ ವಿಮಾ ಯೋಜನೆ ಮತ್ತು ಪಿಂಚಣಿ ಸುಧಾರಣೆಗಳು ನೌಕರರ ಜೀವನವನ್ನು ಸುಗಮಗೊಳಿಸಲಿಕ್ಕೋಸ್ಕರ ಈ ಒಂದು ಪಿಂಚಣಿಯನ್ನು ಅಥವಾ ಈ ಒಂದು ನೇಮಕಾತಿಯನ್ನು ಕೂಡ ನಾವು ಮಾಡ್ತಿದ್ದೇವೆ ಅಂತ ಕೂಡ ಅವರು ಹೇಳಿದರು. ಸೊ ಇದರಿಂದ 13,000 ಶಿಕ್ಷಕರ ನೇಮಕಾತಿ ಆಗಲಿದೆ. ಸೊ ನೀವು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ, ನೀವು ಕೂಡ ಈ ಒಂದು ಫೀಲ್ಡಲ್ಲಿ ಇಳಿಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಹಾಗಿದ್ರೆ ಈ ವರ್ಷ 13,000 ಯಾರಾದರೂ KCET ಬರೀಬೇಕು ಅಂತಲೇ ಇದ್ದಿದ್ರೆ ಖಂಡಿತವಾಗಿಯೂ ಟ್ರೈ ಅಂತ ಹೇಳ್ತೇನೆ. ಬಿಕಾಸ್ ನಿಮಗೆ ಈ ಒಂದು ಒಳ್ಳೆಯ ಅವಕಾಶ, ಬಿಕಾಸ್ ತುಂಬ ನೇಮಕಾತಿ ಆಗ್ತಿದೆ ಅಲ್ವಾ. ಪ್ರತಿ ವರ್ಷಕ್ಕಿಂತಲೂ ಹೆಚ್ಚಿಗೆ ಈ ವರ್ಷ ನೇಮಕಾತಿ ಆಗ್ತಿದೆ. ಅಂದರೆ 13,000 ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ, ಅಂದರೆ ಗೌರ್ಮೆಂಟ್ ಟೀಚರ್ಸ್ನ ನೇಮಕಾತಿ ಮಾಡ್ತಾ ಇದ್ದಾರೆ. ಸೊ ನಿಮಗಿದು ಒಂದು ಒಳ್ಳೆಯ ಅವಕಾಶ. ನಿಮಗೆ ಈ ಒಂದು ಅವಕಾಶವನ್ನು ಮಿಸ್ ಮಾಡದೆ ನೀವು ಈ ಒಂದು ಶಿಕ್ಷಕರಾಗಬೇಕು ಅಂತ ಒಂದು ಆಸೆಯನ್ನು ಕಟ್ಟಿದರೆ, ಕನಸನ್ನು ಕಟ್ಟಿದರೆ ಖಂಡಿತವಾಗಿಯೂ ಅಪ್ಲೈ ಮಾಡಿ, ಅಪ್ಲಿಕೇಶನ್ ಹಾಕಿ ಅಪ್ಲೈ ಮಾಡಿ, ಹಾಗೆಯೇ ಈ ಒಂದು ಎಕ್ಸಾಮನ್ನು ಬರೆದು ಪಾಸ್ ಆಗಿ ಅಂತ ಹೇಳ್ತಾನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಿದ್ದೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.